ಹೆವಿ ಸೈಜ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರೋರಿಗೆ ಇವತ್ತು ಒಂದು ಒಳ್ಳೆ ವಿಡಿಯೋ ಇದು. ಸೊ ಮಿಸ್ ಮಾಡಬೇಡಿ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಮಿಸ್ ಮಾಡಿದಿರೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೆವಿ ಸೈಜ್ ಬ್ಲೌಸ್ ಕಟಿಂಗ್ ಡೀಟೇಲ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೆವಿ ಸೈಜ್ ಅಂದರೆ ನೋಡಿ, ಇವ್ರು ಹೆವಿ ಸೈಜ್ ಇದ್ದಾರೆ. ಸೊ ಅಪ್ಪರ್ ಚೆಸ್ಟ್ ಎಷ್ಟು ಅಂತ ನೋಡೋಣ. ಮತ್ತು ಇದರಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಸಾಲ್ವ್ ಮಾಡ್ಕೋತಾ ಹೋಗೋಣ. ಸೊ ಯಾವಾಗಲೂ ಹುಕ್ಪಟ್ಟಿಯಿಂದ ನಾವು ಮೆಷರ್ ತಗೊಳ್ಬೇಕು. ಸೊ ಇವ್ರದ್ದು ಈ ಕಡೆ ನನಗೆ 10 ಕಾಲು ತೋರಿಸ್ತಾ ಇದೆ. ಸೊ ಈ ಸೈಡು ಅಷ್ಟೇ ಸೇಮ್ 10 ಕಾಲು ಇಂಚು ತೋರಿಸ್ತಾ ಇದೆ. 10 ಕಾಲು ಇಂಚು ಅಂದರೆ 41 ಇಂಚು ಎದೆ ಸುತ್ತಳತೆಯ ಬ್ಲೌಸು. ಮತ್ತು ಇದು ಬಸ್ಟ್ ಪಾಯಿಂಟ್ ಇವ್ರದ್ದು ಚೆಕ್ ಮಾಡೋಣ. ಹೆವಿ ಸೈಜ್ ಅಂದರೆ ಬಸ್ಟಲ್ಲಿ ನಿಮಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ನೋಡೋಣ ಎಷ್ಟಿದೆ ಅಂತ ಹೇಳಿ. ಸೊ ಬಸ್ಟ್ ಪಾಯಿಂಟ್ ನೋಡಿ, ಮೆಷರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ಡಾಟ್ ಇರುತ್ತಲ್ಲ, ಸೊ ಅಲ್ಲಿ ಇದನ್ನ ಇಟ್ಕೊಂಡು ನೋಡೋದು. ಸೊ 11 ಇಂಚು ಅಂದರೆ 44 ಇಂಚು, 41 ಇಂಚು ಅಪ್ಪರ್ ಚೆಸ್ಟ್, 44 ಇಂಚು ಫುಲ್ ಬಸ್ಟ್ಲು. ಸೊ 2 ಇಂಚು ಡಿಫ್ರೆನ್ಸ್ ಬರುತ್ತೆ. ಸೊ ಏನಕ್ಕೆ ಅಂತಂದರೆ ಇವ್ರು ಸ್ವಲ್ಪ ಹೈಟ್ ಇದ್ದಾರೆ. ಸೊ ಹಾಗಾಗಿ ನಮಗೆ ಜಾಸ್ತಿ ಡಿಫ್ರೆನ್ಸ್ ಬಂದಿಲ್ಲ. ಸಪೋಸ್ ಇದೇ ಮೆಷರ್ಮೆಂಟ್ ಹೈಟ್ ಕಡಿಮೆ ಇದ್ದಿದ್ರೆ, ಅಪ್ಪರ್ ಚೆಸ್ಟ್ 41 ಇದ್ದರೆ ಫುಲ್ ಬಸ್ 44, 45 ಆ ಥರ ಇರ್ತಿತ್ತು, ಆಯಿತಾ. ಸೊ ಓಕೆ, ಈಗ 10 ಕಾಲು ಇಂಚು 41 ಇಂಚು ಅಪ್ಪರ್ ಚೆಸ್ಟ್ ಬ್ಲೌಸ್ನ ಕಟಿಂಗ್ ಡೀಟೇಲ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ 41 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಕಾಲು ಬರುತ್ತೆ. 10 ಕಾಲಿಗೆ 3 ಇಂಚು ಆ್ಯಡ್ ಮಾಡಿ 12 ಕಾಲು ಆಗುತ್ತೆ. 13 ಕಾಲು ಆಗುತ್ತೆ. ನೋಡಿ, ಇಲ್ಲ 13 ಕಾಲಿಗೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ಎಲ್ಬೋ ಸ್ಲೀವ್ ಲೆಂತು ಉದ್ದ ಇದೆ, ಮತ್ತು ಹೆವಿ ಸೈಜ್ ಇದ್ದಾರೆ. ಹಾಗಾಗಿ ನಾನಿಲ್ಲಿ 1.25 ಮೀಟ್ರು ಲೈನಿಂಗ್ ತೊಗೊಂಡಿದ್ದೀನಿ. ಈಗ ಇವ್ರದ್ದು ಲೆಂತ್ ನೋಡ್ಕೊಳ್ಳೋಣ. ಆ್ಯಕ್ಚುಲಿ ಇವರು ಸ್ವಲ್ಪ ಲೆಂತ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಸೊ ಅವ್ರ ಹೈಟ್ ಇದ್ದಾರೆ ಮತ್ತು ಇಷ್ಟು ಹೆವಿ ಸೈಜ್ ಇದ್ದಾರೆ, ಫುಲ್ ಬಸ್ಟ್ ಜಾಸ್ತಿ ಇದೆ. ಸೊ ಆ ಟೈಮಲ್ಲೆಲ್ಲ ಸ್ವಲ್ಪ ಲೆಂತ್ ಜಾಸ್ತಿನೇ ತೊಗೊಳ್ಬೇಕು. ಸೊ ಇವ್ರದ್ದು ಲೆಂತ್ ನೋಡೋಣ ಎಷ್ಟಿದೆ ಬ್ಲೌಸಲ್ಲಿ ಅಂತ. ನೋಡಿ, ಇಲ್ಲಿಂದ ಮೆಷರ್ ಮಾಡಿದಾಗ ಇವ್ರದ್ದು 14 ಕಾಲಿದೆ. ಸೊ ನಾನು ಇದನ್ನು 15 ಇಂಚಿಗೆ ಇಡ್ತೀನಿ. 3/4 ಇಂಚು ಜಾಸ್ತಿ ಮಾಡ್ತಾ ಇದ್ದೀನಿ. 15 + 1 ಇಂಚು 16 ಇಂಚಿಗೆ ನಾನು ಲೆಂತ್ ತೊಗೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ಗೆ 15 + 2 17 ಇಂಚ್ ಇರಬೇಕು. ಸೊ ಫ್ರಂಟ್ ಪಾರ್ಟ್ಗೆ ಸೊ ಈ ಕಡೆ ಬರ್ತಾ ಇದೆ. ಸೊ ಈಗ ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಂಬಿಡೋಣ, ಆಮೇಲೆ ಫ್ರಂಟ್ ಪಾರ್ಟ್ ಮಾಡ್ಕೊಳ್ಳೋಣ. ಸೊ ನಾವು ಇವಾಗ ಶೋಲ್ಡರ್ ಇಡಬೇಕು. ಶೋಲ್ಡರ್ ಇಡೋಕ್ಕೆ ಮುಂಚೆ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ಇವ್ರದ್ದು ಬ್ಯಾಕಲ್ಲಿ ಡೀಪ್ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿಗೆ ಡೀಪ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಶೋಲ್ಡರ್ ಅಟ್ಯಾಚ್ ಹತ್ರ ಟೇಪ್ ಇಟ್ಕೊಂಡು ಈ ಥರ ಟೇಪ್ನ ಇದ್ರ ಹತ್ರ ಮಡ್ಚ್ಕೊಳ್ಳಿ. ಸೊ ಇಲ್ಲಿ ಎಲ್ಲಿ ಫೋಲ್ಡ್ ಆಗಿದೆ ನೋಡ್ಕೊಳ್ಳಿ, 11 ಇಂಚು ಫೋಲ್ಡ್ ಆಗಿದೆ. ಸೊ 11 ಇಂಚಿಗೆ ಅರ್ಧ ಇಂಚು ಸೇರಿಸಿ 11.25 ಇಂಚಿಗೆ ಬ್ಯಾಕ್ ಡೀಪ್ ಇಟ್ಕೊಳ್ಳೋಣ. ಓಕೆನಾ. ಸೊ ಇವ್ರದ್ದು 11 ಇಂಚು ಡೀಪ್. ಸೊ 11 ಇಂಚು 10 ಕಾಲು ಇಂಚು ಬ್ಲೌಸ್ಗೆ 11 ಇಂಚು ಡೀಪ್ ಬಂದಾಗ ಡೀಪ್ ನೆಕ್ ಬ್ಲೌಸ್ಗೆ ಸೊ ಇಲ್ಲಿ ನಾನು ನೆಕ್ ಬಿಡ್ತಾ ಇಡ್ತಾ ಇರೋದು 2.25 ಇಂಚು, ಶೋಲ್ಡರ್ ಬಂದು 3 ಇಂಚು. ಸೊ ಟೋಟಲ್ ನಾನು 5.25 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 6 ಇಂಚಿಗೆ ನಾನು ಆರ್ಮೋಲ್ ಲೆಂತ್ ಇಡ್ತೀನಿ. ಲೈನ್ ಹಾಕ್ಕೊಡೋಣ. ಸೊ ಇಲ್ಲಿ ಎಷ್ಟಿದೆ, 5.25 ಇದೆ. ಅದೇ 5.25ನ ನಾವು ಇಲ್ಲಿ ಇಟ್ಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 10 ಕಾಲು. 10 ಕಾಲ್ಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ 2 ಇಂಚು ಸಿಂಗಲ್ ಲೈನ್ಸ್ಗೆ. ಸೊ ಮಾರ್ಜಿನ್ಗೆ 2 ಇಂಚು. ಇಲ್ಲಿ ಇವ್ರದ್ದು ಬ್ರಾಡ್ ನೋಡ್ಕೊಳ್ಳೋಣ, ಬ್ರಾಡ್ ಎಷ್ಟಿಟ್ಟಿದ್ದಾರೆ ಅಂತ. ನೋಡಿ, ಸೊ ಇವ್ರದ್ದು ಬ್ರಾಡ್ ಇಲ್ಲಿಂದ ಇಲ್ಲಿಗೆ ನಾವು ಚೆಕ್ ಮಾಡಿದಾಗ 7.25 ಬರುತ್ತೆ. ಸೊ 7.25 ಅಂದರೆ 3/4 ಇಂಚು.
ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಹಾಕೊಂಡೆ. ಏನಕ್ಕಂದ್ರೆ ನೆಕ್ ಫಿನಿಶಿಂಗ್ ಮಾಡೋಷ್ಟೊತ್ತಿಗೆ ಇನ್ನೊಂದು 1/4 ಇಂಚ್ ಎಕ್ಸ್ಟೆಂಡ್ ಆಗುತ್ತೆ, ಅವಾಗ ಕರೆಕ್ಟಾಗಿ ಅಲ್ಲಿ ಅಷ್ಟು ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ನೀವು ಆ ನೆಕ್ ಶೇಪ್ ಹಾಕೊಳ್ಳಿ. ಇಲ್ಲಿಂದ 1/4 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಆರ್ಮೋಲ್ ಶೇಪ್ ಕೊಡೋಣ. ಸೊ ಆರ್ಮೋಲ್ ಶೇಪ್ ಕೊಟ್ಟಿದ್ದಾದ್ಮೇಲೆ ಈಗ ಇವ್ರದ್ದು ಆರ್ಮೋಲ್ ರೌಂಡ್ ಕರೆಕ್ಟ್ ಬಂದಿದೆ ಚೆಕ್ ಮಾಡ್ಕೊಳ್ಳೋಣ. ಸೊ 1/2 ಇಂಚಿಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಇಟ್ಬಿಡೋಣ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಆರ್ಮೋಲ್ ರೌಂಡ್ ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಈಗ ಇಲ್ಲಿಂದ ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ. ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ. ಸೊ ಇವ್ರದ್ದು ಬರ್ತಾ ಇದೆ 9.5 1/4 ಇಂಚು. ಸೊ 9.5 9.75 ಇಂಚು ಬರುತ್ತೆ. ಸೊ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಬಿಟ್ಟಿದ್ದೀವಿ. ಇಲ್ಲಿ ಎಷ್ಟು ಬರುತ್ತೆ ನೋಡೋಣ. ಸೊ 9 ಇಂಚು ಬರ್ತಾ ಇದೆ. ಇಟ್ಸ್ ಓಕೆ. ಸೊ ಅದನ್ನು ನಾವು ಇಲ್ಲಿಂದ ಕಟ್ ಮಾಡಿ ನಾವು ಹಾಕೊಳ್ತೀವಲ್ಲ, ಅದು 9.25ಗೆ ಎಕ್ಸ್ಟೆಂಡ್ ಆಗುತ್ತೆ, ನಡೆಯುತ್ತೆ. 1/4 ಇಂಚಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅದಾದಮೇಲೆ ಸೊ ಇನ್ನು ನಮಗೆ ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಹಾಕಕ್ಕೆ ಇನ್ನೇನು ಬೇಕು, ವೇಸ್ಟ್ ರೌಂಡ್ ಬೇಕು. ಸೊ ವೇಸ್ಟ್ ರೌಂಡ್ನ ಕಾಜಾಪಟ್ಟಿ ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಕಾಜಾಪಟ್ಟಿ ಎಂಡಿಂದ ಈ ರೀತಿ ಟೇಪ್ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳೋಣ. ಸೊ 37.5 ಇಂಚು ಬರುತ್ತೆ. 37 ಇಂಚನ್ನ ನಾನು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 9.5 ಓಕೆನಾ. 9.5ಗೆ 9.5ಗಿನ ಇನ್ನೂ ಸ್ವಲ್ಪ ಕಡಿಮೆ ಬರುತ್ತೆ. ಫಿಟ್ಟಿಂಗಲ್ಲಿ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ. 9.5ಗೆ 1 ಇಂಚು ಸೇರಿಸಿ 10.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಸೊ ಏನಕ್ಕೆ 1 ಇಂಚ್ ಸೇರಿಸ್ಕೊಂಡೆ, ಡಾಟ್ಗೋಸ್ಕರ. ಸೊ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಡಾಟ್ ನಮ್ಮ ಏನು ಡೀಪ್ ಇದೆ ಅದಕ್ಕಿಂತ ನೋಡಿ ಇಷ್ಟು 1 ಇಂಚಷ್ಟು ಗ್ಯಾಪ್ ಇರಲಿ. ಈ ರೀತಿ ಲೈನ್ ಹಾಕ್ಕೊಳ್ಳಿ. ಸೊ ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು ಎಕ್ಸ್ಟ್ರಾ. ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ನಿಮಗೆ ಬೇಕಾಗಿರೋ ನೆಕ್ ಮಾರ್ಕ್ ಹಾಕೊಳ್ಳಿ. ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್. ಸೊ ಫ್ರಂಟ್ ಪಾರ್ಟಿಗೆ ಫಸ್ಟು ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚು ಬಿಟ್ಬಿಡೋಣ. ಸೊ ಬ್ಯಾಕ್ ಪಾರ್ಟಲ್ಲಿ ಏನಿಟ್ಟಿದ್ವಿ, ಶೋಲ್ಡರ್ ಮತ್ತು ಆರ್ಮೋಲ್ ಅಷ್ಟೇ ಇಟ್ಕೊಳ್ಳೋಣ. 5.5 ಇಂಚು ಶೋಲ್ಡರ್, 2.5 ಇಂಚು ನೆಕ್ ವಿಡ್ತ್, 6 ಇಂಚು ಆರ್ಮೋಲ್ ಲೆಂತ್, ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಏನು 5.5 ಇದೆ, ಇಲ್ಲೂ 5.5 ಇಂಚೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಲೈನ್ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 10 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಲೂಸಿಂಗ್ಗೆ, ಸಾರಿ ಡಾಟ್ಗೋಸ್ಕರ. ಇಲ್ಲಿ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚು ಬಿಟ್ಕೊಳ್ಳಿ. ಸೊ ಇಲ್ಲಿಂದ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಹಾಕೊಳ್ಳೋಣ ಈ ರೀತಿ. ಸೊ ಫ್ರಂಟಲ್ಲಿ ನೆಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಇವ್ರದ್ದು ಫ್ರಂಟಲ್ಲಿ ನೆಕ್ ಲೆಂತ್ ಬಂದು 7 ಇಂಚಿದೆ. 7 ಇಂಚಿಗೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಹಾಗೆ ಇನ್ನೊಂದು ನಿಮಗೆ ಒಂದು ಡೀಟೇಲ್ ಕೊಡ್ತಾ ಇದ್ದೀನಿ. ಇದೇ ತಿಂಗಳು 10ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಯಾರು ನೋಡಿಲ್ಲ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಮಷಿನ್ ಪ್ರಾಕ್ಟೀಸಿಂದ ಹಿಡಿದು ಫಿನಿಶಿಂಗ್ವರೆಗೂ, ಅಂದರೆ ಮಷಿನ್ ಡೀಟೇಲ್ಸ್, ಮಷಿನ್ ಪ್ರಾಕ್ಟೀಸ್, ಫ್ಯಾಬ್ರಿಕ್ ಪ್ರಾಕ್ಟೀಸ್, ಪೇಪರ್ ಪ್ರಾಕ್ಟೀಸ್ ಹೇಗೆ, ಮತ್ತು ಟೈಲರಿಂಗ್ ಕಲಿಯೋಕ್ಕೆ ಅದರದ್ದೇ ಒಂದು ವೇ ಇರುತ್ತೆ. ಸೊ ಆ ದಾರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿತ್ ನೋಟ್ಸ್ ನಿಮಗೆ ಮಷಿನ್ ಪ್ರಾಕ್ಟೀಸಿಂದ ವಿತ್ ನೋಟ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಸಿಮ್ಮಿ, 2 ಥರ ಫ್ರಾಕ್, ಸ್ಮಾಲ್ ಸೈಜ್ ಬ್ಲೌಸ್, ಲೆಹೆಂಗಾ,
ಕಂಪ್ಲೀಟ್ ಒಂದು ಡ್ರೆಸ್ ಪೀಸ್ ತೊಗೊಂಡ್ರೆ ಕಂಪ್ಲೀಟ್ ಟಾಪ್ ಬಾಟಮ್ ಕಟ್ಟಿಂಗ್ ಸ್ಟಿಚಿಂಗ್, ಮತ್ತು ನಿಮಗೆ 4 ಡಾಟ್ ಬ್ಲೌಸ್, 6 ಪೀಸ್ ಪೆಟಿಕೋಟ್, ಈ ಥರ ನಿಮಗೆ ಬೇರೆ ಬೇರೆ ಥರ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಒಂದು ಒಳ್ಳೆ ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿ ಇದ್ರೆ ಖಂಡಿತ ನನ್ನ ಕ್ಲಾಸ್ನ ಸೇರ್ಕೊಬೋದು. ಇದು ಬಂದು 3 ತಿಂಗಳ ಕೋರ್ಸ್ ಆಗಿರುತ್ತೆ. 3 ತಿಂಗಳ ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಇಂಟ್ರೆಸ್ಟ್ ಇರೋರು ಬೇಗ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ ಕೊಡೋಣ. ಸೊ ಇಲ್ಲಿ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ಇವಾಗ ನಾವು ಫುಲ್ ಬಸ್ಟ್ ಮಾರ್ಕ್ ಹಾಕಬೇಕು. ಫುಲ್ ಬಸ್ಟ್ ಎಲ್ಲಿ ಮಾರ್ಕ್ ಹಾಕ್ತೀರಾ? ನಮ್ಮ ನಿಪಲ್ ಪಾಯಿಂಟ್ ಅಂದರೆ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ಹಾಕಬೇಕು. ಸೊ ಇವ್ರದ್ದು ಇಲ್ಲಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಟೇಪ್ನ ತಗೊಳ್ಳೋಣ. ಸೊ ಟೇಪ್ ಇಲ್ಲಿ ಇಟ್ಕೊಂಡು, ಸೊ ಇವ್ರದ್ದು ಬರ್ತಾ ಇದೆ 10 ಇಂಚು, 10.5 ಇಂಚು ಬರ್ತಾ ಇದೆ. 10.5ಗೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇದು ಅಪೆಕ್ಸ್ ಪಾಯಿಂಟ್ನ ಉದ್ದ. ಇವ್ರದ್ದು ಫುಲ್ ಬಸ್ ಸುತ್ತಳತೆ ನಾವು ಅವಾಗಲೇ ತಗೊಂಡ್ವಿ. 11 ಅಂದರೆ 44 ಇಂಚು ಬರುತ್ತೆ. ಸೊ 44 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 11 ಬರುತ್ತೆ. ಸೊ 11 ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಕೆಳಗಡೆ ಅಂಡರ್ ಬಸ್ಟ್ ಲೈನ್ ಮಾರ್ಕ್ ಹಾಕೋಣ. ಅಂದರೆ ಫ್ರಂಟ್ ಪಟ್ಟಿಗೆ 2.5 ಇಂಚಿಗೆ ಹಾಕಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಎಷ್ಟಿದೆ, ಈ ಫುಲ್ ಬಸ್ಟ್ ಇಟ್ಕೊಂಡಿರ್ತೀವಿ. ಸೊ ಇವಾಗ ನೋಡಿ ಅಪ್ಪರ್ ಚೆಸ್ಟ್ ಇವ್ರದ್ದು ಕಡಿಮೆ ಬಂತು. ಸೊ ಎಷ್ಟು ನಾವು ಡಾಟ್ಗೆ ಸೇರಿ ನಾವು ಇಲ್ಲಿ ಎಷ್ಟು ಇಟ್ಕೊಂಡಿದ್ದೀವಿ? 10.75 ಇದೆ. ಸೊ ಇಲ್ಲಿ 11 ಇಂಚ್ ಬಂತು. ಸೊ ನಾವಿಲ್ಲಿ ಇಲ್ಲೂ ಕೂಡ 11 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೂ ಕೂಡ 11 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇಷ್ಟ ಆದಮೇಲೆ ಇದಕ್ಕೆ ನಾವು ಡಾಟ್ ಹಾಕೊಳ್ಳೋಣ. ಸೊ ಇವ್ರದ್ದು 41 ಇಂಚು ಅಪ್ಪರ್ ಚೆಸ್ಟ್ ಆಗಿರುತ್ತೆ. ಅದನ್ನು 10ರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ಅವಾಗ ನಮಗೆ 4.1 ಬರುತ್ತೆ. ಸೊ ಅಥವಾ 4 ಇಟ್ಕೊಂಡ್ರು ನಡೆಯುತ್ತೆ. ಇಲ್ಲಿಗೆ ಮಾರ್ಕ್ ಹಾಕೊಂಡ್ಬಿಡಿ. ಸೊ ಅದೇ ಥರ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಸೊ ಅದಾದಮೇಲೆ ಇವರು ಸೊಂಟದ ಸುತ್ತಳತೆ 37 ಇಂಚು. ಸೊ 37.5 9.25 ಬರುತ್ತೆ. ಸೊ 9.25 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ? 2 ಇಂಚು ಬರುತ್ತದೆ. ಸೊ 2 ಇಂಚಿನ 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ ಇಟ್ಟು ಈ ರೀತಿ ನಾವು ನಮ್ಮ ಮೇನ್ ಡಾಟ್ನ ಫಸ್ಟ್ ಮಾರ್ಕ್ ಹಾಕೊಳ್ಳೋಣ. ಸೊ ಅದಾದಮೇಲೆ ಈ ಲೈನಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಫ್ರಂಟ್ ಪಟ್ಟಿ ಮಾರ್ಕ್ ಹಾಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ 2 ಇಂಚಿಗೆ ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ 1.5 ಇಂಚು ಡಿಸ್ಟೆನ್ಸ್ ಇರಲಿ. 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಮ್ಮ 2ನೇ ಡಾಟು ಇಲ್ಲೂ ಅಷ್ಟೇ ಸೇಮ್ ಅದೇ ಥರ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2 ಇಂಚು ಬರಲಿ. ಸೊ ಇದು ಹೀಗೆ ಕ್ರಾಸಾಗಿ ಬರುತ್ತೆ. ಇದು ನಮ್ಮ 3ನೇ ಡಾಟ್. ಅದಾದಮೇಲೆ ಈ ಟೇಪ್ನ ಇಲ್ಲಿ ಇಟ್ಕೊಂಡು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದನೂ ಅಷ್ಟೇ ನಮ್ಮ 4ನೇ ಡಾಟ್ನ ಮಾರ್ಕ್ ಹಾಕೋಣ. ಸೊ ಇವಾಗ ಕಟ್ ಮಾಡ್ಕೊಳ್ತೀನಿ. ಸೊ ಇದು ನಮ್ಮ ಹೆವಿ ಸೈಜ್ ಬ್ಲೌಸ್ನ ಕಟ್ಟಿಂಗ್ ಡೀಟೇಲ್ ಆಗಿರುತ್ತೆ. ಸೊ ಸ್ಲೀವ್ ಕಟ್ಟಿಂಗ್ ಡೀಟೇಲ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸೊ ವಿಡಿಯೋ ಲಾಂಗ್ ಆಗುತ್ತೆ. ಇನ್ನೊಂದು ಇದರಲ್ಲಿ ಆರ್ಮೋಲ್ ಸ್ಕೇಲ್ ಇವಾಗ ಏನು ಹೊಸದಾಗಿ ಬರ್ತಾ ಇದೆ ಆರ್ಮೋಲ್ ಸ್ಕೇಲ್. ಸೊ ಅದನ್ನು ಹೇಗೆ ಯೂಸ್ ಮಾಡಿಕೊಂಡು ನಾವು ಸ್ಲೀವ್ ಶೇಪ್ ಆರ್ಮೋಲ್ ಶೇಪ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸುಮ್ಮನೆ ಸ್ಕೇಲ್ ತೊಗೊಂಡಿದ ತಕ್ಷಣ ನೀವು ಶೇಪ್ ಹಾಕೋಕ್ಕಾಗಲ್ಲ. ಬಟ್ ಅದಕ್ಕೆ ಕಲಿಬೇಕು ಅಥವಾ ಅದು ನೀಟಾಗಿ ಬರಬೇಕು ಅಂದರೆ ಅದರದ್ದೇ ಆದ ವೇ ಇದೆ. ಸೊ ಅದನ್ನು ನಾನು ನಿಮಗೆ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಸ್ಲೀವ್ ಕಟಿಂಗ್ ವಿಡಿಯೋ 10ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ. ಸೊ ಅಫಿಷಿಯಲ್ ಆಗಿ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡಿರೋದು. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.